ಬಸ್ ಚಾಲಕರೇ ಎಚ್ಚರ ಎಚ್ಚರ ಎಚ್ಚರ. ಇನ್ನು ಮುಂದೆ ಬೇಕಾಬಿಟ್ಟಿ ಬಸ್ ಚಾಲನೆ ಮಾಡಿದ್ರೆ ಹುಷಾರು. ಬಿಎಂಟಿಸಿ ಬಸ್ ಡ್ರೈವರ್ಗಳ ಮೇಲೆ ಕಠಿಣ ಅಸ್ತ್ರ. ಬಿಎಂಟಿಸಿ ಬಸ್ ಚಾಲಕರೇ ಎಚ್ಚರ ಎಚ್ಚರ. ನೀವು ಹಾಕೊಂಡಿರೋದು ಖಾಕಿ ವಸ್ತ್ರ ಅನ್ನೋ ಕಾರಣಕ್ಕೆ ಪೊಲೀಸರಾಗೋದಕ್ಕೆ ಹೋಗಬೇಡಿ. ಕೆಲವೊಮ್ಮೆ ಟೂ ವೀಲರ್ ನಿಮ್ಮ ಹಿಂದೆ ಬರ್ತಾ ಇರುತ್ತೆ, ಆ ಹಾರ್ನ್ ಒಂದು ಹೊಡಿತೀರಿ. ಇನ್ನು ಮುಂದೆ 2 ಸಲ ಅಪಘಾತ ಮಾಡಿದ್ರೆ ಕೆಲಸದಿಂದ ವಜಾ ಆಗ್ತೀರಾ. ನೀವು ಕೇರ್ಲೆಸ್ಸು ನಿರ್ಲಕ್ಷ್ಯದಿಂದ ಡ್ರೈವ್ ಮಾಡ್ಕೊಂಡು ಮೊದಲ ಸಲ ಅಪಘಾತ ಮಾಡಿದ್ರೆ 3 ಇನ್ಕ್ರಿಮೆಂಟ್ ಕಡಿತ ಆಗುತ್ತೆ. ನಿಮಗೆ 6 ತಿಂಗಳಿಗೋ ವರ್ಷಕ್ಕೂ ಒಂದ್ಸತಿ ಇನ್ಕ್ರಿಮೆಂಟ್ ಆಗುತ್ತಲ್ಲ, ಕಟ್ ಆಗುತ್ತೆ. 2ನೇ ಸಲ ಅಪಘಾತ ಮಾಡಿದ್ರೆ ಸೇವೆಯಿಂದ ವಜಾ ಆಗ್ತೀರಿ. ಕರ್ತವ್ಯ ನಿರತ ಚಾಲಕರು ಮೊಬೈಲ್ ಬಳಸಿದ್ರೆ ಸೇವೆಯಿಂದ ವಜಾ. ಮದ್ಯಪಾನ ಮಾಡಿ ಬಸ್ ಚಾಲನೆ ಮಾಡಿದ್ರೆ ಅಮಾನತು ಶಿಕ್ಷೆಗಳು ಕೂಡ ಕಟ್ಟಿಟ್ಟ ಬುತ್ತಿ. ಬಿಎಂಟಿಸಿ ಬಸ್ ಅಪಘಾತ ಸಂಖ್ಯೆ ಇಳಿಕೆ ಕಠಿಣ ಅಸ್ತ್ರ ಪ್ರಯೋಗ. ಈ ಬಿಎಂಟಿಸಿ KSRTC ಬಸ್ಗಳ ಡ್ರೈವರ್ಗಳ ಕಥೆ ನೋಡ್ಬೇಕು ನೀವು. ಏನೋ ಒಂಥರದ್ದು ಆರ್ಮಿಗೆ ಸೇರ್ಕೊಂಡಂಗೆ ಅವ್ರು ಅನ್ಕೊಂಡಿರೋದು, ಅದನ್ನು ಹಾಕೊಂಡಿರೋದು ಖಾಕಿ. ಪಾಪ ಚಾಲಕರ ಬಟ್ಟೆಗೂ ಕೂಡ ಮರ್ಯಾದೆ ಗೌರವ ಇದೆ. ಆದರೆ ಕೆಲವೊಂದು ಡ್ರೈವರ್ಗಳು ಮಾಡೋ ರೀತಿ ಇದೆಯಲ್ಲ, ಅಕ್ಕಪಕ್ಕದಲ್ಲಿ ಬರ್ತಾ ಇರೋದು ಪಾಪ ಯಾರೋ ದುರ್ಬಲರಾಗಿರ್ತಾರೆ, ವಯಸ್ಸಾದವರು, ಏನು ಸರ್ಕಾರಿ ನೌಕರ ಅಲ್ವಾ, ಧಿಮಾಕಿನ ಮಾತುಗಳು, ಹಾರ್ನ್ ಹೊಡೆಯೋದು, ವಿಪರೀತವಾದಂಥ ಹಾರ್ನ್ ಹೊಡೆಯೋದು, ಅನಾವಶ್ಯಕವಾದಂಥ ಹಾರ್ನ್ಗಳು. ನಾನು KSRTC ಡ್ರೈವರ್ ಅನ್ನೋದು ಅಲ್ಲಿ ನಡೆದಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೂ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ಹೊಡಿತಾರೋ ಏನೋ ಗೊತ್ತಿಲ್ಲ, ಹೊಡೆಯೋದು ಹಾರ್ನು. ಸೊ ಈ ತರಹದ ವಿಪರೀತವಾದಂತಹ ನಿರ್ಲಕ್ಷ್ಯತನ ಜೊತೆಗೆ ಒಂದಕ್ಕಿಂತ ಹೆಚ್ಚು ಬಾರಿ ಅಪಘಾತ ಆದರೆ ಅವ್ರ ಇನ್ಕ್ರಿಮೆಂಟ್ ಕಟ್ಟಾಗುತ್ತೆ, ಕೆಲಸದಿಂದ ವಜಾ ಆಗೋ ಸಾಧ್ಯತೆಗಳಿರ್ತಾವೆ. ಮದ್ಯಪಾನ ಮಾಡ್ಕೊಂಡು ಬಸ್ ಚಾಲನೆ ಮಾಡೋ ಹಾಗಿಲ್ಲ. ಗುಟ್ಕಾ ಹಾಕ್ಕೊಂಡು ಸಿಗರೇಟ್ ಸೇದ್ಕೊಂಡು ಇನ್ನು ಕಂಡಲ್ಲಿ ಬಸ್ ನಿಲ್ಲಿಸ್ಬಿಟ್ಟು ಬಸ್ ಒಳಗೆ ನಮಾಜ್ ಮಾಡೋದು, ಪೂಜೆ ಮಾಡೋದು ಸಾಕಷ್ಟಿದ್ದಾವೆ. ಸೊ ಈ ತರಹದ ಬೇಜವಾಬ್ದಾರಿಗಳನ್ನು ಕೂಡ ಕಡಿವಾಣ ಹಾಕಬೇಕು. ಹಾಗಾಗಿ ಇನ್ನು BMTC KSRTC ಬಸ್ ಚಾಲಕರಿಗೂ ಕೂಡ ಒಂದಷ್ಟು ಗೈಡ್ಲೈನ್ಸ್ಗಳನ್ನು ಸರ್ಕಾರ ಕೊಡುವಂತಹ ನಿರ್ಧಾರವನ್ನು ಮಾಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.